ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂದರೆ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮೊಟ್ಟೆ ಸಾಂಬಾರು ಮಾಡೋದು ಅಂತ ನಮ್ಮಮ್ಮ ತೋರಿಸ್ಕೊಡ್ತಾರೆ. ನೋಡ್ಕೊಂಬನ್ನಿ. ಈಗ ರೆಡಿ ಮಾಡ್ತಿದ್ದೀರಲ್ಲ, ಅದು ಏನಕ್ಕೆ? ಮೊಟ್ಟೆ ಸಾರು ಮಾಡಕ್ಕೆ. ಮೊಟ್ಟೆ ಸಾರು ಮಾಡ್ತಿದ್ದೀರಾ? ಸರಿ. ಟಮಾಟ, ಬೆಳ್ಳುಳ್ಳಿ, ಶುಂಠಿ, ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈಗ ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ರುಬ್ಕೊಂಡು. ಧನಿಯಾ ಪುಡಿ 4 ಚಮಚ ಧನಿಯಾ ಪುಡಿ. ನೀನ್ ಕೇಳ. ನೈಸ್ ಆಗಿ ರುಬ್ಕೊಂಡ್ ಬಂದಿದ್ದಾರೆ. ಆಲ್ರೆಡಿ ಪಾತ್ರೆ ಎಣ್ಣೆ ಹಾಕಿಟ್ಟಿದಾರೆ ನೋಡ್ರಿ. ಹಾಕ್ರಿ ಇವಾಗ. ನೀರುಳ್ಳಿ ಹಾಕ್ತೀವಿ ಈಗ. ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟೈತೆ. ಜಾಸ್ತಿ ಕಾದ್ಬಿಟ್ಟೈತೆ. ಅಲ್ಲಾಡ್ಸಿ ಚಮಚ ಹಾಕಿ ಅಲ್ಲಾಡ್ಸಿ. ನೋಡ್ರಿ, ಸ್ವಲ್ಪ ಕರ್ಬೇವು ಹಾಕಿದ್ದಾರೆ. ಅದ್ ಮಸಾಲೆ ಹಾಕ್ಬಿಡ್ರಿ. ತಡಿ ಈರುಳ್ಳಿ ಒಂದ್ ಸ್ವಲ್ಪ ಗೋಸ್ತಾ ಇರ್ಬೇಕು. ಈರುಳ್ಳಿ ಈ ರುಬ್ಬಿರೋ ಮಸಾಲೆಗೆ ಕಲ್ಲುಪ್ಪು ಹಾಕೊಂಡಿದ್ದಾರೆ. ರುಬ್ಕೊಂಡಿರೋ ಮಸಾಲೆ ಹಾಕ್ತಿದ್ದಾರೆ ಇವಾಗ. ಅದಕ್ಕೆ ಸ್ವಲ್ಪ ನೀರು. ಗಟ್ಟಿ ಮಾಡ್ತಿದ್ರೆ ತೆಳ್ಳಗ್ ಮಾಡ್ತಿದ್ರ? ಗಟ್ಟಿಗೆ. ಮೊಟ್ಟೆ ಸಾಂಬಾರ್ ಮಾಡ್ತೀರಾ ನೀವು? 10 ಮೊಟ್ಟೆ ಹಾಕ್ತೀರಾ? ಸರಿ, ಇದು ಕುದಿರತ್ತ ಇವಾಗ. ಕುದ್ಮೇಲೆ ಫ್ರೆಂಡ್ಸ್, ಇವಾಗ ಕುದ್ಮೇಲೆ ಸಿಗ್ತೀವಿ. ಈಗ ಮೊಟ್ಟೆ ಹಾಕಲ್ಲ. ಹಾಕಿದ್ದಾರೆ ಇದಕ್ಕೆ. ಇದೊಂದ್ 5 ರಿಂದ 10 ನಿಮಿಷ ಕುದ್ರೆ ಮೊಟ್ಟೆ ಸಾಂಬಾರ್ ಆತು. ಮೊಟ್ಟೆ ಸಾಂಬಾರ್ ರೆಡಿ ಆಗುತ್ತೆ. ಆಮೇಲೆ ಮುದ್ದೆ ಮಾಡ್ಕೊಂಡು ಮಕ್ಕಳು ಅನ್ನ ಮಾಡೋದು, ಮುದ್ದೆ ಮಾಡೋದು. ಕುದಿತಾ ಇದೆ ಫ್ರೆಂಡ್ಸ್ ಇವಾಗ. ಇದು ಸರಿ, ಖಾರದ ಹೊತ್ತಿಗೆ ಐತೆ ನೋಡ್ರಿ ಟೇಸ್ಟ್. ಫ್ರೆಂಡ್ಸ್, ಮಳೆ ಗಾಳಿ ಎದ್ದಿರೋದ್ರಿಂದ ಕರೆಂಟ್ ಹೋಗ್ಬಿಡ್ತು. ಹಾಗಾಗಿ ಲಾಸ್ಟ್ ಕ್ಲಿಪ್ ತೆಗಿಯೋಕ್ಕಾಗಲಿಲ್ಲ. ಇದು ನೋಡಿ, ಹಾಗೆ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ತೆಗ್ದಿರೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಇದೇ ಥರ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ.